ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಯಾರು ಈ ಮನೆಯ ಹೆಚ್ಚಿನ TRP ಅನ್ನ ಕೊಡೋರು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಮೇಲಿಂದ ಏರಿಕೆಯಿಂದ ಇಳಿಕೆ ಕ್ರಮದ ಅಡಿಯಲ್ಲಿ ಜೋಡಿಸ್ತಾ ಹೋಗ್ಬೇಕು. ಅದರಲ್ಲಿ ಕೆಲವೊಬ್ಬೊಬ್ರು ಬಹುತೇಕ ಜನರು ಹನುಮಂತವನ್ನ ಟಾಪಿಗೆ ಏರಿಸಿದ್ರು. ಸ್ವತಃ ಹನುಮಂತನೇ ಬಂದು ಅವನನ್ನ ಕೆಳಗಿಟ್ಕೊಂಡು ಬೇರೆಯವ್ರನ್ನೆಲ್ಲ ಮೇಲಿಡ್ತಾ ಹೋಗ್ತಾನೆ. ಹನುಮಂತನ ಬುದ್ಧಿವಂತಿಕೆ ಅಂತ ಹೇಳ್ಬೋದು. ಆಮೇಲೆ ರಜತ್ ಅವರನ್ನ ಗೋಲ್ಡ್ ಸುರೇಶ್ ಅವರು ಕೆಳಗಿಡ್ತಾರೆ. ಅವರು ಕಳೆದ 2-3 ವಾರದ ಹಿಂದೆ ಬಂದಿದ್ದಾರೆ ಅಷ್ಟೇ. ಅವ್ರ ಕಾಂಟ್ರಿಬ್ಯೂಷನ್ ಮನೆ ಕಡಿಮೆ ಅಂತ. ರಜತ್ ಅವರು ಕೂಡ ಅದೇ ರೀತಿ ಅವರಿಗೂ ಕೂಡ ಹೇಳಿ ನಾವೇನು ಒಳ್ಳೆಯವರಲ್ಲ, ನಾವು ಕೆಟ್ಟವ್ರೆ ಅಂತ ಹೇಳ್ತಾರೆ. ಇನ್ನೊಂದು ಸ್ಟೇಟ್ಮೆಂಟ್, ಗೌತಮಿ ಅವರನ್ನ ಸ್ವಲ್ಪ ಕೆಳಗಿಡ್ತಾರೆ ಮಂಜು ಅವರು. ಗೌತಮಿ ಅವರು ಒಂದ್ ಸ್ವಲ್ಪ ಮನೆಯಲ್ಲಿ ಸೌಂಡ್ ಮಾಡುವಂತ ಕ್ಯಾರೆಕ್ಟರ್ ಅಲ್ಲ ಅಂತ ಹೇಳಿ ಗೌತಮಿ ಅವ್ರ ಬಗ್ಗೆ ಮಂಜಣ್ಣ ಹೇಳ್ತಾರೆ. ನನಗನ್ಸೋ ಪ್ರಕಾರ ಸದ್ಯದಲ್ಲೇ ಮಂಜಣ್ಣ ಮತ್ತೆ ಗೌತಮಿ ಮಧ್ಯನೂ ಕೂಡ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಗೋ ತರ ಕಾಣ್ತಾ ಇದೆ. ನನಗನ್ಸೋ ಪ್ರಕಾರ ಏನ್ ಮೋಕ್ಷಿತ ಮತ್ತೆ ಮಂಜು ಅವ್ರ ಮಧ್ಯೆ ಆಯ್ತು ಅದೇ ರೀತಿ. ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತಾ, ಈ ಎಲ್ಲಾ ವಿಷಯದ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಜನ ಪಂಚಾಯಿತಿಯಲ್ಲಿ ಏನ್ ಹೇಳ್ಬೋದು ಕಿಚ್ಚ ಸುದೀಪ್ ಸರ್ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಎಲ್ಲ ಒಂದು ಕಡೆ ನೋಡೋದಕ್ಕೆ ಹೋದ್ರೆ ಶಿಶಿರ್ ಅವರಿಗೂ ಕೂಡ ಕ್ಲಾರಿಟಿ ಬೇಕಿತ್ತು. ನನ್ನ ಬಗ್ಗೆ ಈ ರೀತಿ ಮಾತುಕತೆ ಆಡಿದಾರಾ ಇಲ್ವಾ ಅಂತ ಹೇಳಿ. ಮೋಕ್ಷಿತ್ ಅವರಿಗೂ ಕೂಡ ಕ್ಲಾರಿಟಿ ಬೇಕಿತ್ತು. ಅದನ್ನ ವಿಡಿಯೋ ಹಾಕಿ ಪೋಸ್ಟ್ ಮಾಡಿ ಹೌದು ಹಿಂಗ್ ಮಾಡಿದ್ದು ಅಂತ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ. ಖಂಡಿತವಾಗ್ಲೂ ಆ ರೀತಿ ಕ್ಲಾರಿಟಿ ಸಿಗ್ಲಿಲ್ಲ. ಬಟ್ ಬಿಟ್ಟಾಕಿ ಇಂಥವನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಜಗಳ ಆಡಿದಾಗ ಒಳಗಡೆ ಏನೇನ್ ಮಾತಾಡಿದ್ರಿ ಅದನ್ನೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ ಅನ್ನೋ ಪದವನ್ನ ಯೂಸ್ ಮಾಡಿ ಅಲ್ಲಿಗೆ ಅದನ್ನ ಮ್ಯಾಟರ್ನ ಕ್ಲೋಸ್ ಮಾಡ್ಬಿಡ್ತಾರೆ ಕಿಚ್ಚ ಸುದೀಪ್ ಅವರು. ತ್ರಿವಿಕ್ರಮ್ ಒಬ್ರಿಗೆ ಅರ್ಧ ಎಪಿಸೋಡ್ ತ್ರಿವಿಕ್ರಮ್ ಒಬ್ರಿಗೆ ತಗೊಂಡ್ಬಿಟ್ರು. ತ್ರಿವಿಕ್ರಮ್ ಮಾಡಿದ ತಪ್ಪು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ರೂಲ್ಸ್ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದು ಅಥವಾ ಬಿಗ್ ಬಾಸ್ ಬಗ್ಗೆನೆ ಮಾತಾಡಿದ್ರ ಬಗ್ಗೆ ಹೇಳಿದ್ರು. ಆಕ್ಚುಲಿ ಶೋಭಾ ಅವರು ನಿನ್ನೆ ನಾನು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ, ಶೋಭಾ ಅವರು ಹೊರಗಡೆ ಹೋಗ್ಲಿಕ್ಕೆ ಇವರೇನೋ ಕುತಂತ್ರ ಮಾಡ್ಬಿಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆಕ್ಚುಲಿ ಅದಲ್ಲ ಮ್ಯಾಟ್ರು. ಶೋಭಾ ಅವರು ಹೊರಗಡೆ ಹೋಗಿದ್ದು ಶಿಶಿರ್ಗೋಸ್ಕರ. ಶಿಶಿರು ಬಾಟಮಿಗೆ ಬಂದ ನಂತರ ಮೊದಲು ಶೋಭಾ ಅವರು ನಾನು ಹೋಗಲ್ಲ ಬಿಗ್ ಬಾಸ್ ಮನೆಗೆ, ಹೋಗಲ್ಲ ಸರ್ ಆಡ್ತೀನಿ ಅಂತ ಹೇಳಿದ್ರು. ಯಾವಾಗ ಶಿಶಿರ್ ಮತ್ತೆ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತ ಬಾಟಮಿಗೆ ಬಂದಾಗ, ಕೊನೆ 2 ಸ್ಪರ್ಧಿಗಳು ನಿಂತಾಗ ಎಕ್ದಮ್ ಉಲ್ಟಾ ಹೊಡಿತಾರೆ ಶೋಭಾ ಅವರು. ಅದನ್ನ ಅಕ್ಕಿಕಾಳ್ ಮೂಲಕ ತ್ರಿವಿಕ್ರಮ್ ಅವರು ಅಕ್ಕಿಕಾಳ್ ಮೂಲಕ ಗೌತಮಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಓಕೆನಾ, ನೀವು ನಾನೀಗ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀನಿ, ಬಟ್ ನಾನ್ ನಿಮಗೆ ಬಹಳ ಕ್ಲೋಸ್ ಆಗಿದ್ದೀನಿ. ಅಂತ ಸಂದರ್ಭದಲ್ಲಿ ನಾನು ಬಾಟಮಿಗೆ ಬಂದ್ಬಿಟ್ಟೆ ಅಂದಾಗ ಇಮಿಡಿಯೇಟ್ ನಾನು ಹೋಗ್ಬಿಟ್ರೆ ನಿಮ್ಮನ್ನ ಗೆಲ್ಸ್ಬೋದಲ್ಲ ಅಂತ ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿರ್ತಾರೆ. ಈ ಒಂದು ವಿಡಿಯೋ ನಾನು ನೋಡಿದ್ದೆ, ಆಕ್ಚುಲಿ ಎಪಿಸೋಡ್ ಅಲ್ಲಿ ನೋಡಿದ್ದೆ. ಬಟ್ ಆದ್ರೆ ಅದೇನು ಅಂತ ಅರ್ಥ ಆಗಿರ್ಲಿಲ್ಲ. ಸ್ವಲ್ಪ ತೋರಿಸಿದ್ರು ಬಿಟ್ಟಿದ್ರು. ಬಿಗ್ ಬಾಸ್ನವರು ಅವ್ರ ಪೂರ್ತಿ ವಿಡಿಯೋ ಲೈವ್ ಬೇರೆ ಇರೋದಿಲ್ಲ, ಹಾಗಾಗಿ ಅವ್ರ ಪೂರ್ತಿ ವಿಡಿಯೋ ನೋಡಿರೋದ್ರಿಂದ ಅದ್ರ ಬಗ್ಗೆನೆ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ನಿಯಮಗಳು, ಬಿಗ್ ಬಾಸ್ ಈ ರೀತಿನೇ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದಾರೆ ಅಂತ ಹೇಳಿ ತ್ರಿವಿಕ್ರಮ್ ಅವರ ಹೇಳಿಕೆಯಿಂದ ಅವರು ಒಪ್ಕೊಳ್ಳೋದಿಲ್ಲ. ಲಾಸ್ಟಿಗೆ ಸಾರಿ ಕೇಳ್ತಾರೆ. ಬಟ್ ಅದೇನು ನಿಜವಾಗ್ಲೂ ಅದಕ್ಕಾಗೆ ಹೋಗಿರೋದ ಅಥವಾ ಅವರು ಹೆಲ್ತ್ ಪ್ರಾಬ್ಲಮ್ ಇಂದ ಹೋಗಿರೋದ? ಒಟ್ಟು ಮೇಲ್ನೋಟಕ್ಕೆ ನಮಗೆ ಕಂಡಿರೋದು ಶೋಭಾ ಅವರು ಹೆಲ್ತ್ ಪ್ರಾಬ್ಲಮ್ ಇಂದ ಹೋಗಿರೋದು. ನಿಮ್ಗೇನ್ ಅನ್ಸುತ್ತೆ? ಪ್ರತಿಯೊಬ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಶೋಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದು ಶಿಶಿರಿಗೋಸ್ಕರನ ಅಥವಾ ಅವ್ರ ಹೆಲ್ತ್ ಪ್ರಾಬ್ಲಮ್ ಇಂದನ ಅಂತ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಪಾಯಿಂಟ್ ಮೋಕ್ಷಿತ ಅವ್ರ ಬಗ್ಗೆ. ಓಕೆನಾ, ಮೋಕ್ಷಿತ ಅವರು ಈ ರೀತಿ ಇರೋದು ಸರಿನಾ? ಓಕೆನಾ, ಅದನ್ನ ಮಾತ್ರ ಬಹಳ ಕಂಪೋಸ್ಡ್ ಆಗಿ ಕ್ಲೀನ್ ಆಗಿ ಡೀಟೇಲ್ ಉದಾಹರಣೆ ಕೊಟ್ಟು ಹೊರಗಡೆ ಒಬ್ರು ಮಾತಾಡಿರೋದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಒಂದು ಚಾನ್ಸ್ ಸಿಕ್ಕರೆ ಮತ್ತೆ ಮಂಜು ಮತ್ತೆ ಗೌತಮಿ ಅವ್ರ ಜೊತೆ ಸೇರ್ಕೊಂತೀರಾ? ಮೂರು ದೇಹಗಳು ಒಂದೇ ಮನಸ್ಸು ಆಗ್ಲಿಕ್ಕೆ ನೀವೇನಾದ್ರೂ ಮನಸ್ಸು ಮಾಡ್ತೀರಾ ಅಂತ ಹೇಳಿ ಹೊರಗಡೆಯಿಂದ ಒಬ್ರ ಹತ್ರ ಮಾತಾಡ್ಸಿದ್ರು ಸಹ. ಆಮೇಲೆ ನೀವು 3 ಜನ ಸೇರಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೂಡ ಕೇಳಿದಾಗ್ಲೂ ಸಹ ಯಾವುದೇ ಕಾರಣಕ್ಕೂ ಮೋಕ್ಷಿತ ಅವರು ಮತ್ತೆ ನಾನು ಅವ್ರ ಜೊತೆ ಸೇರಲ್ಲ, ಹಿಂಗೆ ಇರ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಅದನ್ನೇ ಸ್ಟ್ಯಾಂಡ್ ಅನ್ನ ತಗೊಂತಾರೆ. ಯಾವ ಕಾರಣಕ್ಕೂ ಕೂಡ ಚೇಂಜ್ ಆಗೋದಿಲ್ಲ. ಓಕೆನಾ, ಅವತ್ತು ಕೂಡ ನಾನು ಕ್ಯಾಪ್ಟನ್ಸಿ ಆಟನೇ ಆಡಲ್ಲ ಅಂತ ಒಂದ್ಸರಿ ಹೇಳಿದವರು ಅದೇ ವಿಚಾರಕ್ಕೆ ಸ್ಟ್ಯಾಂಡ್ ತಗೊಂಡ್ರು. ಬಟ್ ಅವರ ನಿರ್ಧಾರ ಸರಿ ಇದೆ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಬಟ್ ಆದ್ರೆ ಆಟ ಅಂತ ಬಂದಾಗ ಇದನ್ನೇ ಮುಂದುವರ್ಸ್ಕೊಂಡು ಹೋದಾಗ ಲಾಸ್ಟಿಗೆ 4 ಜನ ಉಳಿದಿರ್ತಾರೆ. ಅದರಲ್ಲಿ ತ್ರಿವಿಕ್ರಮು, ಮಂಜು, ಇನ್ ಕೇಸ್ ಏನಾದ್ರು ತ್ರಿವಿಕ್ರಮು, ಮಂಜು, ಗೌತಮಿ, ಮೋಕ್ಷಿತ ಅಂತ ಉಳ್ಕೊಂಡ್ರು ಅಂತ ಇಟ್ಕೊಳ್ಳಿ ಲಾಸ್ಟ್ ಟಾಪ್ 5 ಅಲ್ಲಿ ಅಥವಾ ಟಾಪ್ 4 ಅಲ್ಲಿ. ಅವಾಗ ಯಾರ ಜೊತೆಗೆ ಆಡ್ಲೇಬೇಕಲ್ಲ? ಕಿಚ್ಚ ಸುದೀಪ್ ಅವ್ರು ಹೇಳ್ದಂಗೆ ಲಾಸ್ಟಿಗೆ ನಾನು ಅವ್ರು ಮಾಡಿದ ಅಡಿಗೆನೂ ಊಟ ಮಾಡಲ್ಲ ಅಂತ ಸುಮ್ಮನೆ ಇದ್ರೆ ಅವಾಗ ಉಪವಾಸ ಇರ್ಬೇಕಾಗತ್ತೆ. ಏನೇನು ತ್ಯಾಗ ಮಾಡಕ್ ಸಾಧ್ಯ ಇಲ್ಲ.
ನಾವು ಬಂದಿರೋದು ಗೆಲ್ಲೋದಕ್ಕೆ ಅಂದಾಗ, ಆಟ ಅಂತ ಬಂದಾಗ ಅದನ್ನೆಲ್ಲ ಬಿಟ್ಟಾಕಿ ಮುಂದ್ಗಡೆ ಆಟ ಆಡ್ತಾ ಹೋಗ್ತಾ ಇರ್ಬೇಕಾಗತ್ತೆ. ಎಷ್ಟು ಅಂತ ತ್ಯಾಗ ಮಾಡಕ್ಕಾಗತ್ತೆ? ನಾನು ಅವ್ರು ಮಾಡಿದ ಅಡಿಗೆ ಊಟ ಮಾಡಲ್ಲ, ಅವ್ರು ಮಾಡಿದ್ ತಿನ್ನಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೇಲಿ ಆಟ ಆಡಕ್ಕಾಗಲ್ಲ, ಹೊರಗಡೆ ಹೋಗ್ಬೇಕಾಗತ್ತೆ ಅಲ್ವಾ? ಇದು ಎಲ್ಲರಿಗೂ ಗೊತ್ತಿರೋಂತ ವಿಚಾರ. ಹಾಗಾಗಿ ಮೋಕ್ಷಿತ್ ಅವರು ಅರ್ಥ ಮಾಡ್ಕೊಂಡು ಸುಮ್ನೆ ಆಟ ಆಡ್ತಾ ಹೋಗ್ಬೇಕು. ಅವ್ರ ಒಳಗಡೆ ಏನಿದ್ರು ಕೂಡ ಮೇಲ್ಗಡೆ ತೋರಿಸದೆ ಅದನ್ನ ಆಟ ಆಡ್ತಾ ಹೋಗೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಮೋಕ್ಷಿತ್ ಅವರ ನಿರ್ಧಾರ ಸರಿ ಇದೆಯಾ ಇಲ್ವಾ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಮಂಜು ಅವರು ಗೌತಮಿ ಅವರ ಆಟದಲ್ಲಿ ಗೌತಮಿ ಅವರು ಸ್ವಲ್ಪ ಸೌಂಡ್ ಮಾಡ್ತಾ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಇವತ್ತಿನ ಮಾಡಿದ್ದಾರೆ. ಮತ್ತೆ ಮಂಜು ಮತ್ತೆ ಗೌತಮಿ ಮಧ್ಯೆ ಮತ್ತೇನಾದ್ರೂ ಬಿರುಕು ಶುರು ಆಯ್ತಾ? ಗೌತಮಿ ಅವರು ಕೂಡ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಂಫರ್ಟ್ ಝೋನ್ ಇದ್ದು ನಾನು ಕಳೆದೋಗ್ಬಿಡ್ತೀನಿ ಅಂತ ಹೇಳಿ ಮಂಜು ಅವರಿಂದ ಸ್ವಲ್ಪ ದೂರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕೆಲವೊಂದು ಸ್ಟೇಟ್ಮೆಂಟ್ಗಳು ಅವರೇ ಕೊಟ್ಟಿದ್ದಾರೆ, ಇನ್ ಮುಂದೆ ನಾನು ಬೇರೆ ರೀತಿ ಇರ್ತೀನಿ ಅಂತ ಹೇಳಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ನಿನ್ನೆ ಎಪಿಸೋಡ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಹೇಳಿದ್ದೀನಿ, ಮತ್ತೆ ಇವತ್ತಿನ ಪ್ರೋಮೋ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಷ್ಟು ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.